ಸಿಂಪಲ್ಲಾಗಿ ಬಿರಿಯಾನಿ ಮಾಡೋದು ಹೇಳ್ಕೊಡ್ತೀನಿ ಇವಾಗ. ನೋಡಿ, ಬೆಳ್ಳುಳ್ಳಿ, ಶುಂಠಿ, ಚಕ್ಕೆ, ಟೊಮೊಟೊ, ಬಟಾಣಿ ಸ್ವಲ್ಪನೇ ಸಾಕು, ಬಟಾಣಿ ಜಾಸ್ತಿ ಬೇಡ. ಮತ್ತು ಸಾಂಬಾರು ಸೊಪ್ಪು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಳ್ಳೋದು. ಇವಾಗ ಬಿರಿಯಾನಿ ಮಾಡೋಕ್ಕೆ ಎಣ್ಣೆ ಹಾಕತ್ತಿದ್ದೀನಿ, ಸ್ವಲ್ಪ ಸಾಕು. ಎಣ್ಣೆ ಕಾಲೈತೆ ನೋಡಿ. ಇವಾಗ ನೋಡಿ, ಪಲಾವ್ ಎಲೆ, ಚಕ್ಕೆ, ಲವಂಗ ಎಲ್ಲ ಹಾಕಬೇಕು. ಸಿಂಪಲ್ಲಾಗಿ ಬಿರಿಯಾನಿ ಬೆಂದೈತೆ ನೋಡಿ, ಚೆನ್ನಾಗಿ ಬೆಂದೈತೆ. ಬಟಾಣಿ ಹಾಕೊಳ್ಳೋದ. ಇಲ್ಲ ಬೇಯಬೇಕಿದ್ದೀನಿ. ಇದು ಫ್ರೈ ಆಯಿತು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಿದ್ದೀನಿ. ಕ್ಲೀನಾಗಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸ್ಮೆಲ್ ಹೋಗ್ಬೇಕು, ಆ ರೀತಿ ತಿರುಗಿಸಿ ಬೇಯಿಸೋದಿಲ್ಲ. ಅಯ್ಯೋ, ಬಿರಿಯಾನಿ ಇಷ್ಟೇನ, ಇದೇ ಥರನ ಅನ್ಕೊಂಡು ಹೋಗಬೇಡಿ, ಈ ಥರನೂ ಮಾಡ್ಬೋದು ಅಂತ ತೋರಿಸ್ತಾ ಇದ್ದೀನಿ. ಟೇಸ್ಟಾಗಿ ಚೆನ್ನಾಗಿರ್ತದೆ. ಇವಾಗ ಸ್ವಲ್ಪ ರುಚಿ ಆಗ್ತದೆ. ಸ್ವಲ್ಪ ಅರಿಶಿನ ಪುಡಿ ಹಾಕದ, ಸ್ವಲ್ಪ ಅಚ್ಕಾರದ ಪುಡಿ, ನೋಡಿ ಬಿರಿಯಾನಿ ಮಸಾಲ, ಚಿಕನ್ ಬಿರಿಯಾನಿ ಮಸಾಲ ಪೌಡ್ರು, ಕ್ಲೀನಾಗಿ ಇದನ್ನು ಅಷ್ಟೇ ಈ ಥರ ಕ್ಲೀನಾಗಿ ಹುರಿಯೋದ. 5 ನಿಮಿಷ ಬೇರೆ ಸಣ್ಣ ಉಳ್ಳಿ. ಟೊಮೊಟೊ ಹಾಕೋದು. ಇವಾಗ ಟೊಮೊಟೊ ಚೆನ್ನಾಗಿ ಬೇಯಲಿ. ಇವಾಗ 5 ನಿಮಿಷ ಬಿಟ್ಟು ನೋಡಿ ಕ್ಲೀನಾಗಿ ಇವಾಗ ಗ್ರೇವಿ ಚೆನ್ನಾಗಿ ಬೆಂದೈತಿ. ಇವಾಗ ಅಂದರೆ ಚಿಕನ್ ಹಾಕೋದ. ಇದಕ್ಕೆ ಖಂಡಿತೀನಿ ಚಿಕನ್ ನಾನು 200 ರೂಪಾಯಿ ಚಿಕನ್ ಇದು. ಒಂದು ಪಾತ್ರೆ ಬಿಸಿನೀರು ಇಟ್ಕೊಂಡಿದ್ದೀನಿ ನೋಡಿ. ಕ್ಲೀನ್ ಆಯ್ತಿದ್ದಂಗೆ ರೆಡಿ ಆಯ್ತಿದ್ದಂಗೆ ಬಿಸಿನೀರು ಹಾಕೋದು ಸರಿ ಆಯ್ತದೆ. ಇದು ಚೆನ್ನಾಗಿ ಹುರಿಸ್ಬೇಕು. ಇವಾಗ ಈ ಥರ ಬೇಯಲಿ. ಇವಾಗ ನೋಡಿ ಮಸಾಲೆ ಹಿಡಿದೆಲ್ಲ ಬೆಂದೈತು. ಇವಾಗ ಇದಕ್ಕೆ ಸ್ವಲ್ಪ ಮೊಸರು ಹಾಕದ. ಇದು 1/4 ಲೀಟ್ರ್ ಮೊಸರು ತಗೊಂಡ್ರೆ ನಾನು. ವೇಸ್ಟ್ ಮಾಡಬಾರ್ದು. ಯಾಕೆ ವಿಡಿಯೋ ಮಾಡ್ತೀನಿ ಅಂದ್ಬಿಟ್ಟು ವೇಸ್ಟ್ ಮಾಡೋಕ್ಕಾಗ್ತದ. ಕ್ಲೀನಾಗಿ ಮಿಕ್ಸ್ ಮಾಡೋದೇ ರೀತಿ ಬೇಯ್ದು ಸೂಪರಾಗಿರ್ತದೆ. ಈ ರೀತಿ ಒಂದಿನ ಮಾಡಿ ನೀವು, ಚೆನ್ನಾಗಿದ್ದರೆ ಕಮೆಂಟ್ ಮಾಡಿ, ಇಲ್ಲ ಅಂದರೆ ಇಲ್ಲ, ಚೆನ್ನಾಗಿದ್ದೇ ಇರ್ತದೆ. ಬೇಯಿಲಿ ಸ್ವಲ್ಪ ನೋಡಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋದ ಮೇಲೆ ಎರಡು ಚೆನ್ನಾಗಿ ಮಿಕ್ಸ್ ಆಗಿ ಬೇಯಲಿ. ಬೇಯಕ್ಕೆ ಪುಡಿ ಅಕ್ಕಿ ತಗೊಂಡಿದ್ದೀನಿ. 2 ಲೋಟ ಅಕ್ಕಿ ತೊಳ್ಕೊಳ್ಳೋದ. ಇದು ಕ್ಲೀನಾಗಿ ಬೆಂದೈತೆ. ಸ್ವಲ್ಪ ನೀರು ಹಾಕೋದು. ಇವಾಗ ಇದು ನೋಡಿ ಬಿಸಿ ನೀರು ಇಟ್ಕೊಂಡಿದ್ದೀನಿ ನಾನು. ಈ ನೀರು ಹಾಕ್ತೀನಿ. ಬಿಸಿ ನೀರು ಹಾಕಿದ್ರೆ ಸರಿ. ಇದಕ್ಕೆ ತಣ್ಣೀರು ಹಾಕಬಾರ್ದು.
ನೀರು ಹಾಕಿರೋದಲ್ವ ನಾನು, ಕುದೀತೈತೆ ನೀರು. ಇವಾಗ ಅಕ್ಕಿ ತೊಳ್ಕೊಂಡು ಇಟ್ಕೊಂಡಿದ್ದೀವಲ್ಲ ಹಾಕಿದ್ದೀನಿ. ಇವಾಗ ಇಲ್ಲಿ ನೋಡಿ, ಸ್ವಲ್ಪ ಟೇಸ್ಟ್ ನೋಡ್ಕೊಳ್ಳಿ. ಆವಾಗಲೇ ಸ್ವಲ್ಪ ಹಾಕಿದ್ದಿದ್ದು ನಾನು, ಇವಾಗ ಇನ್ನೊಂದು ಸ್ವಲ್ಪ ಹಾಕಬೇಕು. ನೋಡಿ ರುಚಿಗೆ ಎಷ್ಟು ಬೇಕು ಅಷ್ಟೇ ಹಾಕೊಳ್ಳಿ. ತುಂಬ ಜಾಸ್ತಿ ಆಗ್ಬಿಟ್ರೆ ಚೆನ್ನಾಗಿರಲ್ಲ. ಸ್ವಲ್ಪ ಸ್ವಲ್ಪ ನೋಡಿ ನೋಡಿ ಟೇಸ್ಟ್ಗೆ ಹಾಕೊಳ್ಳಿ. ಉಪ್ಪು ಖಾರ ಎಲ್ಲ ಕರೆಕ್ಟಾಗೈತೆ. ಇವಾಗ ಇಷ್ಟೇ. ಇದೇನು ಸ್ವಲ್ಪ ಸ್ವಲ್ಪನೇ ಹಾಕ್ತಾರೆ ಅನ್ಕೋಬೇಡಿ, ಸ್ವಲ್ಪ ಹಾಕಿದ್ರೆ ಚೆನ್ನಾಗಿರ್ತದೆ ಅಂತ ಅಷ್ಟೇ. ನೋಡಿ ಬಿರಿಯಾನಿ ರೆಡಿ ಆಗೈತೆ. ಇವಾಗ ಇಷ್ಟೇ ಬಿರಿಯಾನಿ. ಇವಾಗ ನಾನು ಏನು ಐಟಮ್ ಹಾಕ್ತೆ ಅಷ್ಟರಲ್ಲಿ ಬಿರಿಯಾನಿ ಮಾಡ್ಬೋದು. ಅದೇ ಬೇಕು ಇದೇ ಬೇಕು ಅನ್ನೋಂಗಿಲ್ಲ. ಇದನ್ನು ತಿಂದು ಟೇಸ್ಟ್ ಮಾಡಿ ನೋಡಿ, ನೀವು ಈ ರೀತಿ ಮಾಡಿ ಚೆನ್ನಾಗಿರ್ತದೆ. ಬಿರಿಯಾನಿ ರೆಡಿ ಆಯಿತು. ಇಲ್ಲಿ ನೋಡಿ, ಪೀಸ್ ಎಲ್ಲ ಚೆನ್ನಾಗಿ ಬೆಂದೈತೆ, ಸೂಪರಾಗೈತೆ. ತಿಂದು ನೋಡಿ. ಚೆನ್ನಾಗೈತೆ ಪುನೀತು? ಸೂಪರ್ ಸೂಪರ್. ಇವನು ನಮ್ಮ ದೊಡ್ಡ ಮಗ, ಇವನು ಬಿರಿಯಾನಿ ಹಾಕೋದೇ ಕಾಯ್ತಾ ಇದ್ದ. ತಟ್ಟೆನೇ ಖಾಲಿ ಆಗೈತೆ ನೋಡಿ ಆವಾಗಲೇ.